ಸ್ಕಿನ್ ಡಿಸಾರ್ಡರ್ ಆಗ್ಬಿಟ್ರೆ ಆವತ್ತು ನಿಮ್ಗೂ ಬ್ಲೀಡಿಂಗ್ ಆಗೋದಕ್ಕೂ ಅವಕಾಶ ಆಗ್ಬೋದು. ಪುನರ್ನವ ಇರ್ಬೋದು, ಗೋಶೂರ ಇರ್ಬೋದು, ಹರಿದ್ರ ಇರ್ಬೋದು, ಪಿಪ್ಲಿ ಇರ್ಬೋದು, ಚಿತ್ರಕ ಇರ್ಬೋದು. ಈ ಮೂಲಿಕೆಗಳು ಮೋಸ್ಟ್ಲಿ ನಿಮ್ಗೂ ಅಬ್ಡಮನ್ ಕ್ಯಾವಿಟಿ ರಿಲೇಟೆಡ್ ಎಲ್ಲ ಅಡ್ರೆಸ್ ಮಾಡ್ತಾರೆ. ಟೋಟಲ್ 10 ಆರ್ಗನ್ಸ್ ನಾನು ಹೇಳ್ತಾ ಇದ್ದೀನಿ. ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು 8 ದಿನದಲ್ಲಿ ಸರಿಪಡಿಸ್ತಾ ಇದ್ದೀವಿ. ಅದು ವಾಮನ, ವಿರೇಚನ ಅಂಡ್ ಬಸ್ತಿ. ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ಭಾಗಗಳಲ್ಲಿ ನಾವು ನಮ್ಮ ಅಬ್ಡಮಿನಲ್ ಕ್ಯಾವಿಟಿ ಇರುವಂತಹ ಆರ್ಗನ್ಗಳು ಯಾವುವು, ಹಾಗೆ ಅದರ ಮುಂದಿನ ಭಾಗದಲ್ಲಿ ಮೊದಲ 5-6 ಆರ್ಗನ್ಗಳಲ್ಲಿ ಯಾವ ರೀತಿ ಸಮಸ್ಯೆಗಳು ಕಂಡುಬಂದೆ, ಆಯುರ್ವೇದ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು, ಹಾಗೆ ಯಾವ ಹರ್ಬ್ಗಳನ್ನ ಯೂಸ್ ಮಾಡಿ ನಾವು ಚಿಕ್ಕದಾಗಿ ಅದಕ್ಕೆ ದೀರ್ಘಕಾಲದ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಈಗ ಅದರ ಮುಂದುವರೆದ ಭಾಗಕ್ಕೆ ಹೋಗೋಣ. ಗುರುಜಿ ನಮಸ್ಕಾರ. ನಮಸ್ಕಾರ. ಹಿಂದಿನ ಭಾಗದಲ್ಲಿ ನಿಮಗೂ ಸ್ಮಾಲ್ ಇಂಟೆಸ್ಟೈನ್ ವರೆ ಹೇಳಿದ್ದೀನಿ. ಈಗ ನಾವು ಇನ್ನೂ ಹೆಚ್ಚಿಗೆ ನೋಡಿದರೆ ನಮಗೂ ಲಾರ್ಜ್ ಇಂಟೆಸ್ಟೈನ್ ಇರ್ಬೋದು, ಇಲ್ಲಾಂದರೆ ನಿಮಗೂ ಅಪೆಂಡಿಕ್ಸ್ ಇರ್ಬೋದು, ರೀನಲ್ ಆರ್ಗನ್ ಇರ್ಬೋದು. ಈ ಥರ ಆರ್ಗನ್ಸ್ ಎಲ್ಲಾನು ನಿಮಗೂ ತೊಂದರೆಗಳು ಕೊಡೋದ್ರಿಂದ ಅದಕ್ಕೂ ಮೋಸ್ಟ್ಲಿ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ವಾಮನ, ವಿರೇಚನ, ಬಸ್ತಿ ಇದು 3 ಇರುತ್ತೆ. ಇದಕ್ಕೆ ಏನಾಗುತ್ತೆ, ನಿಮ್ಗೂ ಈಗ ಲಾರ್ಜ್ ಇಂಟೆಸ್ಟೈನ್ ತಗೊಂಡ್ರೆ ನಿಮ್ಗೂ ಇರಿಟಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು, ಆಯ್ತಾ. ಕಾನ್ಸ್ಟಿಪೇಷನ್ ಇಶ್ಯೂಸ್ ಬರೋದಕ್ಕೂ ಅವಕಾಶ ಇದೆ. ಅಪೆಂಡಿಕ್ಸ್ ನೀವು ತಗೊಂಡ್ರೆ ನಿಮ್ಗೂ ಹೆರ್ನಿಯಾ ಆಗೋದಕ್ಕೂ ಅವಕಾಶ ತುಂಬ ಇದೆ. ಅದೇ ಸ್ಕಿನ್ ಡಿಸಾರ್ಡರ್ ಆಗ್ಬಿಟ್ರೆ ಆವತ್ತು ನಿಮ್ಗೂ ಸ್ವಲ್ಪ ಇದು ಬ್ಲೀಡಿಂಗ್ ಆಗೋದಕ್ಕೂ ಅವಕಾಶ ಆಗ್ಬೋದು. ಅದೇ ತರ ಕಾಲಲ್ನೂ ಆಗ್ಬೋದು. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಬ್ಲೀಡಿಂಗ್ ಆಗೋದಕ್ಕೂ ಅವಕಾಶ ಇದೆ. ಇದೇ ರೀತಿಯಾಗಿ ರೀನಲ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೂ ಪೂರ್ತಿ ನಿಮ್ಗೂ ಸ್ಟೋನ್ಸ್ ಫಾರ್ಮ್ ಆಗೋದಕ್ಕೂ, ಕಿಡ್ನಿಯಲ್ಲಿ ಸ್ಟೋನ್ಸ್ ಫಾರ್ಮ್ ಆಗೋದಕ್ಕೂ ಆಗ್ಬೋದು. ಇಲ್ಲಾಂದ್ರೆ ಪಿತ್ತ ಜಾಸ್ತಿ ಆಗಿ ಬರ್ನಿಂಗ್ ಸೆನ್ಸೇಷನ್ಸ್ ತುಂಬಾ ಜಾಸ್ತಿ ಆಗ್ಬೋದು. ಈ ತರ ಸಮಸ್ಯೆಗಳು ಕಾಣ್ಬೋದು. ಅದೇ ತರ ಪೆರಿನಿಯೋಟಲ್ ಡಿಸಾರ್ಡರ್ಸ್ ಅಂದ್ರೆ ನಿಮ್ಗೂ ಕಾಕ್ಸಿಸ್ ಇಲ್ಲ ಸ್ಯಾಕ್ರಮ್ ರೀಜಿಯನ್ ಅಲ್ಲಿ ಕೆಳಗಡೆ ಭಾಗದಲ್ಲಿ ನೀವು ನೋಡಿದ್ರೆ ಮೋಸ್ಟ್ಲಿ ಅವ್ರಿಗೂ ಇದು ಯೂರಿನ್ ಇನ್ಫೆಕ್ಷನ್ಸ್ ಆಗೋದಕ್ಕೂ ಅವಕಾಶ ಇದೆ. ರೆಕ್ಟಮ್ ಅದರಲ್ಲಿ ನಿಮ್ಗೂ ಇನ್ಫೆಕ್ಷನ್ಸ್ ಆಗೋದಕ್ಕೂ ಅವಕಾಶ ಇದೆ. ಅದರಿಂದ ಬರ್ನಿಂಗ್ಸ್ ಆಗ್ಬೋದು, ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ ಪಾಯಿಲ್ಸ್ ಬರೋದಕ್ಕೂ ಅವಕಾಶ ಇದೆ. ಇದೆಲ್ಲ ಸರಿಪಡಿಸೋದಕ್ಕೂ ಆಯುರ್ವೇದದಲ್ಲಿ ಮುಖ್ಯವಾಗಿ ನೀವು ನೋಡಿದರೆ ನಾವು ಆ ಮೆಡಿಸಿನ್ಸ್ ಒಂದೊಂದಕ್ಕೂ ಒಂದೊಂದು ಮಾತ್ರ ಇರುತ್ತೆ. ಇದು ಗುಡಿಚಿಂದ್ರೆ ಇಷ್ಟೇ ಮಾತ್ರ 5 mg ಇಲ್ಲಾಂದ್ರೆ 10 mg. ಈಗ ಇದು ಎಲ್ಲಾನು ಒಂದೇ ಒಟ್ಟಿಗೆಯಲ್ಲಿ ನಾವು ಅಡ್ರೆಸ್ ಮಾಡ್ಬೋದು. ಒಂದು ಅಬ್ಡಾಮಿನಲ್ ಕ್ಯಾವಿಟಿ ಇದ್ರೆ ಆ ಥರ ಇದ್ರೆ ಯಾವ್ದು ನಾವು ಇದು ಮಾಡ್ಬೇಕು ಅಂದ್ರೆ ಅಗ್ನಿ ದೀಪನ ಅಂತ ಹೇಳ್ತೀವಿ, ಇಲ್ಲ ಅಮಾಪಸ್ನ ಅಂತ ಹೇಳ್ತೀವಿ. ಇದು ಏನ್ ಮಾಡುತ್ತೆ, ಇದು ಡೈಜೆಷನ್ ರೆಸ್ಟೋರ್ ಮಾಡುತ್ತೆ, ಆಯ್ತಾ. ಅದೇ ತರ ಶೋಧನಾ ಥೆರಪಿಸ್ಟ್ ನಾವು ಹೇಳಿದ್ರೆ ವಾಮನ ಇರ್ಬೋದು, ವಿರೇಚನ ಇರ್ಬೋದು, ಬಸ್ತಿ ಇರ್ಬೋದು. ಈ ತರ 3 ಥೆರಪಿಸ್ಟ್ ನಾವು ಆಯುರ್ವೇದದಲ್ಲಿ ಈಗ ಹೇಳೋ 5 ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ, ಟೋಟಲ್ 10 ಆರ್ಗನ್ಸ್ ನಾನು ಹೇಳ್ತಾ ಇದ್ದೀನಿ. ಇದು 3 ಶೋಧನ ಇರುತ್ತೆ, ವಾಮನ, ವಿರೇಚನ, ಬಸ್ತಿ. ಅದೇ ರೀತಿಯಾಗಿ ರಸಾಯನ ಅಂದ್ರೆ ಟಿಶ್ಯೂ ರೀಜನರೇಷನ್ ಮಾಡೋದಕ್ಕೂ ಇದರಲ್ಲಿ ನಮಗೂ ಒಂದು ಅವಕಾಶ ಇದೆ. ಅದು ಯಾವ ತರ ಅಂತ ನಾನು ಹೇಳ್ತೀನಿ. ಪಥ್ಯ ಆಹಾರ ಅಂದ್ರೆ ಯಾವುದು, ನೀವು ತುಂಬಾ ಪಿತ್ತ ನಿಮ್ಗೆ ಕೊಡ್ತಾ ಇಲ್ಲ, ಸಾಲ್ಟ್ ಅದು ತಗೊಳ್ಳೋದು, ಇಲ್ಲಾಂದ್ರೆ ಸ್ಪೈಸ್ ಫುಡ್ ತಗೊಳ್ಳೋದು, ಇದೆಲ್ಲ ಬಿಟ್ರೆ ನಿಮ್ಗೂ ಸ್ಟಮಕ್ ಚೆನ್ನಾಗಿರೋದು. ಈ ತರ ಎಣ್ಣೆ ತಗೊಳ್ಳೋದು ಬಿಟ್ಟು ನೀವು ನೆಯ್ಯಿ ತಗೊಂಡ್ರೆ, ತುಪ್ಪ ತಗೊಂಡ್ರೆ ಅದು ತುಂಬಾ ಒಳ್ಳೇದು. ಈ ತರ ಇದೆ. ಅದೇ ತರ ಯೋಗ ಪ್ರಾಣಾಯಾಮ ಮಾಡಿದ್ರೆ ಯಾವತ್ತೂ ನಿಮ್ಗೂ ಬಲ್ಜಿಂಗು ಬರೋದು, ಈ ಸಮಸ್ಯೆಗಳು ಇರಲ್ಲ. ಅದು ನಿಮ್ಗೂ ಒಂದು ಗಟ್ ಮೈಂಡ್ ರೆಗ್ಯುಟೇಷನ್ ನಿಮ್ಗೂ ಚೆನ್ನಾಗಿ ಆಗುತ್ತೆ, ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ಈ ಸಮಸ್ಯೆಗಳು, ಹೊಟ್ಟೆ ಸಮಸ್ಯೆಗಳಿಗೂ ಪೂರ್ತಿಯಾಗಿ ನಾವು ಯಾವ್ದಾವ್ದು ಆಯುರ್ವೇದದಲ್ಲಿ ಮೂಲಿಕೆಗಳು ಉಪಯೋಗ ಮಾಡ್ತೀವಿ, ಅದು ವಿರೇಚನಾ ಪ್ರಾಸೆಸ್ ಮಾಡೋದಕ್ಕೆ ಇರ್ಬೋದು, ಬಸ್ತಿ ಪ್ರಾಸೆಸ್ಗೆ ಇರ್ಬೋದು, ಇಲ್ಲಾಂದ್ರೆ ಇಂಟೆಕ್ ನಾವು ಏನಾದ್ರು ಮೆಡಿಕೇಶನ್ಸ್ ತಗೊಳ್ತಾ ಇದೀವಿ ಅಂದ್ರೆ ಮೋಸ್ಟ್ ಆಫ್ ದಿ ಮೆಡಿಕೇಶನ್ಸ್ ನೀವು ನೋಡಿದ್ರೆ ಇದರಲ್ಲಿ ಪುನರ್ನವ ಇರ್ಬೋದು, ಗೋಶೂರ ಇರ್ಬೋದು,
ಇಲ್ಲಾಂದ್ರೆ ಹರಿದ್ರ ಇರ್ಬೋದು, ಆಯ್ತಾ. ಇದೇ ರೀತಿಯಾಗಿ ನೀವು ಅಸ್ಮರಿ ಇರ್ಬೋದು, ಈ ತರ ಪಿಪ್ಲಿ ಇರ್ಬೋದು, ಚಿತ್ರಕ ಇರ್ಬೋದು. ಈ ಮೂಲಿಕೆಗಳು ಮೋಸ್ಟ್ಲಿ ನಿಮ್ಗೂ ಅಬ್ಡಮನ್ ಕ್ಯಾವಿಟಿ ರಿಲೇಟೆಡ್ ಎಲ್ಲ ಅಡ್ರೆಸ್ ಮಾಡುತ್ತೆ. ಅದನ್ನಿಂದು ಈಗ ನಾವು ಹೇಳಿರೋದು ಯೋಗ ಪದ್ಧತಿಯಲ್ಲಿ ಯಾತ್ರೆ ಹೇಳಬೇಕು, ಅದು ನಮ್ಮ ಇನ್ನೊಂದೊಂದು ಮೆಂಟರ್ ನಿಮ್ಗೆ ಹೇಳ್ಕೊಡ್ತಾರೆ ಯಾವ್ದಾವ್ದು ಯೋಗ ಮಾಡಿದ್ರೆ ಇದು ಸರಿಪಡಿಸ್ಬೋದುಂಟು. ಇದನ್ನು ಮುಂದಿನ ಭಾಗದಲ್ಲಿ ನಾನು ಮರ್ಮ ಚಿಕಿತ್ಸೆಯಲ್ಲಿ ನಾವು ಯಾತ್ರೆ ಸರಿಪಡಿಸ್ತಾ ಇದೀವಿ ಆ ವಿಚಾರ ನಾನು ಹೇಳ್ತೀನಿ. ಅದರಿಂದ ಹೊಟ್ಟೆ ಸಮಸ್ಯೆ ನಿಮ್ಗೆ ಏನಾದ್ರು ಬಂದ್ರೆ ನಿಮ್ಗೆ ಮೇಜರ್ಲಿ ಆರ್ಗನ್ದಲ್ಲಿ ನಾನು ಕಳೆದ ಭಾಗದಲ್ಲಿ ಹೇಳಿರೋ ಪ್ರಕಾರ ನಿಮ್ ಎಲ್ಲಾ ಸಮಸ್ಯೆಗಳಿಗೂ, ಅದು ಇರಿಟಬಲ್ ಬೌಲ್ ಸಿಂಡ್ರೋಮ್ ಆಗ್ಲಿ, ಇಲ್ಲಾಂದ್ರೆ ಅಮವಾತ ಆಗ್ಲಿ, ಇಲ್ಲಾಂದ್ರೆ ನಿಮ್ಗೂ ಸ್ಪ್ಲಿನ್ ಡಿಸಾರ್ಡರ್ ಆಗ್ಲಿ, ಇಲ್ಲಾಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗ್ಲಿ, ರೀನಲ್ ಡಿಸ್ಫಂಕ್ಷನ್ ಆಗ್ಲಿ, ಇಲ್ಲಾಂದ್ರೆ ನಿಮ್ಗೂ ಎವ್ಯಾಕ್ಯುಯೇಷನ್ ಅಲ್ಲಿ ನಿಮ್ಗೂ ಜೆನಿಷಿಯಲ್ ಆರ್ಗನ್ಗೆ ಏನಾದ್ರು ತೊಂದರೆಗಳು, ಇದಕ್ಕೆಲ್ಲ ಆಯುರ್ವೇದ ಮೂಲ ಕಾರಣ ಯಾತ್ರೆ ಅಡ್ರೆಸ್ ಮಾಡುತ್ತೆ. ಒಂದು 5 ದಿನ 10 ದಿನ ಕ್ಲಾಸಿಕಲ್ ವಿರೇಚನ ಅಂದ್ರೆ 14 ಡೇಸ್ ಹೇಳ್ತಾರೆ. ಈಗ ನಾವು ನಮ್ಮ ಸಂಸ್ಥೆಯಲ್ಲಿ ಒಂದು 8 ದಿನದಲ್ಲಿ ಸರಿಪಡಿಸ್ತಾ ಇದ್ದೀವಿ. ಅದು ವಾಮನ ವಿರೇಚನ ಅಂಡ್ ಬಸ್ತಿ. ವಾಮನ ಅಂದ್ರೆ ವಾಮಿಟಿಂಗ್ ಮಾಡಿಸ್ತೀವಿ, ಉಪ್ಪು ನೀರು ಕುಡಿಸಿ ಅವ್ರನ್ನ ವಾಮನ ಮಾಡಿಸಿ ಅದನ್ನು ಗಟ್ಸ್ ಎಲ್ಲ ಫ್ಲಶ್ ಆಗುತ್ತೆ. ಅದೇ ರೀತಿಯಾಗಿ ವಿರೇಚನ ಲೂಸ್ ಮೋಷನ್ಸ್ ಮಾಡೋದಕ್ಕೂ ಲೂಸ್ ಬೌಲ್ ಇದು ಮಾಡೋದಕ್ಕೂ ನಾವು ಈ ತರ ಮೂಲಿಕೆಗಳಿಟ್ಟು ನಿಮ್ಗೆ ಕೊಟ್ಟಿದ್ರೆ ಅದು ಪ್ರಪೋರ್ಷನ್ ಮಾಡಿ ನಾವು ಕೊಡ್ತೀವಿ. ಅದರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೆಶ್ ಆಗುತ್ತೆ, ಗಟ್ಸ್ ಎಲ್ಲ ಫ್ರೆಶ್ ಆಗುತ್ತೆ. ಫೈನಲಿ ಬಸ್ತಿ, ಏನಾದ್ರು ನಿಮ್ಗೂ ಹೊಟ್ಟೆ ಎಲ್ಲ ತುಂಬಾ ಬಲ್ಜ್ ಆಗಿದೆ ಅಂದ್ರೆ ಅದಕ್ಕೆ ಪೌಡರ್ಸ್ ಇದೆ. ಇದೇ ಪುನರ್ವಾನಿಂದ ಏನೇನು ಮೂಲಿಕೆಗಳು ನಾನು ಹೇಳಿದೀನೋ ಅದೆಲ್ಲ ಪೌಡರ್ ಮಾಡಿ ಒಂದು ಬಸ್ತಿ ಮಾಡ್ತೀವಿ. ಬಸ್ತಿ ಅಂದ್ರೆ ಫುಲ್ ಅದು ರಬ್ ಮಾಡ್ತೀವಿ ಎಲ್ಲೆಲ್ಲ ಬಲ್ಜಿದು. ಅದು ಏನಾಗುತ್ತೆ, ಪಿತ್ತ ಜನರೇಟ್ ಆಗಿ ನಿಮ್ಗೆ ಇರೋ ಟಾಕ್ಸಿನ್ ಎಲ್ಲ ಡಿಟಾಕ್ಸಿಫೈ ಮಾಡಿ ನಿಮ್ಮ ಹೊಟ್ಟೆಯನ್ನು ಸರಿಪಡಿಸುತ್ತೆ. ಸೊ ನಿದ್ರೆ ಚೆನ್ನಾಗಿ ಬರುತ್ತೆ, ಹೈಪರ್ ಅಸಿಡಿಟಿ ಕಡಿಮೆ ಆಗುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ನಿಮ್ಗೆ ಕಾಣಿಸಲ್ಲ. ಈ ಸಮಸ್ಯೆಗಳೆಲ್ಲ ಇದೆ ನಮಗೂ ಧನ್ಯವಾದಗಳು ಸ್ವಾಮೀಜಿ. ಯಾವ ರೀತಿ ನಾವು ಆಯುರ್ವೇದದಲ್ಲಿ ಪರಿಹಾರ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ವಿ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಕಾಣಿಸುವಂತಹ ನಾನಾ ರೀತಿಯ ಸಮಸ್ಯೆಗಳಿಗೆ ಗಿಡಮೂಲಿಕೆಗಳಿಂದ ಹಾಗೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಯಿಂದ ಯಾವ ರೀತಿ ನಾವು ದೀರ್ಘಕಾಲದ ಪರಿಹಾರ ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಡ್ತೀವಿ. ಮುಂದಿನ ಭಾಗದಲ್ಲಿ ಮರ್ಮ ಚಿಕಿತ್ಸೆಯ ಮೂಲಕ ಯಾವ ರೀತಿ ಕಿಬ್ಬೊಟ್ಟೆ ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಅಂತ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮಸ್ಕಾರ.